ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆ. ಈಗ ರಾತ್ರಿ 2 ಹೊತ್ನಾಗ ಆತ ಅದು ಯಾರನ್ನ ಕಳಿಸ್ತೇನೆ ನೋಡು. ಹೆಂಗಿದ್ದೈತಿ ಅದನ್ನ ಬಿಸಿಲು ತಗೊಂಡು ಅಷ್ಟು ತರಿಸೋದನ್ನ ಅಂಡರ್ ಏನಾಗ್ತಿವೆ ಗೊತ್ತಾಯ್ತಲ್ಲ? ಡ್ಯೂಟಿ ಸ್ಟ್ಯಾಂಡ್ ಸರ್ ಟ್ಯಾಕ್ಸ್ ಹಾಕಿರಲಿಲ್ಲ, ವ್ಯಾಟ್ ಹಾಕಿರಲಿಲ್ಲ, ಅಂಡರ್ ಏನಾಗ್ತೀರಾ? ಡ್ಯೂಟಿ ಸ್ಟ್ಯಾಂಡ್ ಟ್ಯಾಕ್ಸ್. ಇದು ಮುಗಿದ್ಗಳು ಕಾಪಿ ಕೆಳಗೆ ಕೇಳ್ತೈತಿ GST ಎಸ್ ಆರ್ ನೋ ಅಂತೇಳಿ. ಹಂಗಾದ್ರೆ ಏನ್ ಹಾಕ್ಬೇಕಪ್ಪ ಇದನ್ನ ಎಸ್ ಅಂತ ಹಾಕ್ರಿ. ಆಮೇಲೆ ರೌಂಡ್ ಅಪ್ ಅಂತ ಬರ್ತಿದ್ರಾಗ ಅದನ್ನ ಎಸ್ ಮಾಡ್ಕೋರಿ. GST ಕೇಳ್ತೈತಿ ಅಲ್ಲಿ ಇನ್ಪುಟ್ ಬ್ಯಾಟ್ ಕೇಳ್ತಿತ್ತಲ್ಲ ಎಸ್ ಆರ್ ನೋ ಅಂತೇಳಿ, ಹಂಗೆ ಇಲ್ಲಿ ಕೇಳ್ತೈತಿ. ಏನ್ ಕೇಳಿ ಹೇಳ್ತೀವಿ ಮಾಲಿಕ ಎಸ್ ಅಂತ ಮಾರ್ಕ್ ಹಾಕಿದ್ರೆ ನಿನ್ ಕ್ವಶನ್ ಕೇಳ್ತೀವಿ. ಅವೆಲ್ಲ GST ವಿವರ ಅಂದ್ರ ಇವು ಲಾಂಗ್ ಫಾರ್ಮ್ ಇದ್ರೊಳಗೆ ಎಸ್ ಮಾಡಿ. ಒಂದ್ ಏನ್ ಕೇಳ್ತಮ್ಮ ಪೂರ್ತಿ ಇಲ್ಲಿ ಎಸ್ ಅಂತ ಬರ್ಕೊಂಡಿರ್ತೀರ, ಅದ್ರ ಕೆಳಗ ಸ್ಟೇಟ್ ಗೌರ್ಮೆಂಟ್ ಅಂತ ಇರುತ್ತೆ, ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಂತ ಇರ್ತಾ. ಇನ್ನೊಂದಪ್ಪಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇರ್ತಾ. ಸೆಂಟ್ರಲ್ ಟ್ಯಾಕ್ಸ್ ಅಂತ ಬರೀತಾರ, ಗೌರ್ಮೆಂಟ್ ಅನ್ನೋಕ್ಕಿಂತ ಟ್ಯಾಕ್ಸ್ ಅಂತ ಹೇಳ್ರಿ. ಒಂದು ಸ್ಟೇಟ್ ಗೌರ್ಮೆಂಟ್ ಅಂತ ಬರ್ತೈತಿ, ಇನ್ನೊಂದಮ್ಮ ಸೆಂಟ್ರಲ್ ಟ್ಯಾಕ್ಸ್ ಅಂತ ಬರ್ತದೆ. ಟ್ಯಾಕ್ಸ್ ಅಂತ ಕರೀರಿ, ಗೌರ್ಮೆಂಟ್ ಅಂತ ನಾ ಬಾಯ್ ಅಂತ ಹೇಳ್ತೆ ಅಷ್ಟೇ. ಅಲ್ಲಿ ಬರೋದೇನ ಒಂದು ಸ್ಟೇಟ್ ಮುಗೀತಾ? ಹಾಂ ನೋಡ ಅಷ್ಟು ತಗೋರಿ ಅಂತ ಇಷ್ಟು ತಗೋರಿ. ಊಟ ಮಾಡಿ ಇಲ್ಲ ಊಟ ಮಾಡಿ ಗೊತ್ತೇ ಇರದ ಅವನ ಜಗದೊಳಗೆ ಮೊದಲ ಹೆಜ್ಜೆ ಇಡುವಂತಿದೆ. ಅವನ ಹೆಸರ ಕೂಗಿ ಕರೆದಾಗ ನನ್ನೆ ಯಾರೋ ಕರೆದಂತಿದೆ. ನಾಚಿಕೆ ಕಣ್ಣಲ್ಲಿ ಹೇಗೆ ನೋಡಲಿ, ಬೆರಳು ಬಿಡಿಸಿವೆ ರಂಗೋಲಿಯ. ಒಲವಾದಿಪ್ಪನ ಏರಿ ಹೊರಟೆನ ತೀರ ಹೊಸದಿ ರೋಮಾಂಚನ. ಕೈಯ ಹಿಡಿದು ಬರುವೆ ನಿನ್ನ ದಾರಿಯಲ್ಲಿ, ಇಂದು ನನ್ನ ಕನಸು ನಿನ್ನ ಕಣ್ಣಲ್ಲಿ. ಹೋಗುಂಬಾ ಅಜ್ಜ. ಗುಳಿಗೆ ಅರದವ ಇಲ್ಲ ಮತ್ತೆ ಆರಾಮ್ ಅನ್ಸೈತಿ ಇಲ್ಲ ಅನ್ಸೈತಿ. ಮಾಮ ಫೋನ್ ಮಾಡಿದ್ದಾವೆ ಆಗಲೇ ಆರಾಮದಿರಿ ಅಂತಂದ ಅಷ್ಟೆ. ಹ್ಞೂ ಅಂತ ಅಮ್ಮ ಅಂದ್ಲ ಹೊಲಕ್ಕೆ ಹೋಗ್ಯಾಳನ್ನೇ. ಹೌದಾ ಅಂತಂದ. ಅಡುಗೆ ಏನು ಮಾಡೋಣ?
ಮುದ್ದೆ ತಿರು ನಂಗೆ ಏನು ಮಾಡೋಣ ಮತ್ತೆ ಪಲಾವ್ ಮಾಡಲಿ ಅದು ತೆಗಿಲಿಲ್ಲ ಅದನ್ನ ಎಷ್ಟು ಎಳೆದಿತ್ತು ಅಂತ ತೊಂದರೆ ಆಗುತ್ತಾಗ ತೆಗಿ ಅದು ಬೆಳ್ಯಾಕ ದೊಡ್ಡದಕ್ಕೈತಿ ಅದು ಸುಳ್ಳಾಡ ಹಾಕತ್ತದು ಅದ್ರೊಳಗೆ ಆಕೈತಿ ಅದು ಹೆಂಗೆ ಆಕೈತಿ ನೋಡಿನ ಇಲ್ಲ ಅದು ಮಗ್ಲೇನೇ ಅದ್ರ ಮ್ಯಾಗ ಹಾಕಂದು ಇಲ್ಲಿ ಅದು ಅರ್ಬಿ ಕಟ್ಟಿದ್ದ ಅದಕ್ಕೆ ಅಜ್ಜ ನಡ್ಬರ್ಕ ಗಿಡಕ್ಕೆ ಕಟ್ಟಿದ್ದ ಅರ್ಬಿ ಮತ್ತು ಮ್ಯಾಗ ಹಾಕ್ಯಾನ ಅದು ಮ್ಯಾಗ ಹಾಕ್ಬೇಕು ಮ್ಯಾಗ ಕುಟ್ಟ್ಯಾವ ಎತ್ತಕೊಂಡ ಹಾಕ್ಯಾನ ಅದ್ರ ಮೇಲೆ ಚಲೋ ಆಯ್ತು ಎತ್ಕೊಂಡ್ ಕುಂದ್ರ ಮತ್ತೆ ಮತ್ತು ಅದಿಲ್ಲ ಅಂದ್ರೆ ಅದು ಹಂಗಲ್ಲ ಮತ್ತು ಅದಿಲ್ಲ ಅಂದ್ರೆ ಅದು ಮಾಡ್ಬೇಕಲ್ಲ ಅದ್ರ ಜಾಗದಾಗ ಶಾನೆ ಐತದು ಶಾನೆ ಐತದ ನೀ ಬೇ ನೀ ಕಳಿಸ್ತೀನಿ ಯಾಕದು ಅಜ್ಜ ಅಮ್ಮ ಅದಾರ ಅವ್ರ ಹೆಸರು ಕಾಳು ಸುಲಿಯಾಕತ್ತಾರ ನೀನು ತಿನ್ಬಾ ಯಾರು ಬೇಡ ಅಂತಾರ ಬಾ ಬಾ ತಿನ್ಬಾ ನಾ ತಿನ್ನಿ ಕೊಡ್ಲೇ ಇಲ್ಲ ಹಂಗಲ್ಲ ಅಜ್ಜನ ಕಡೆ ಕೊಡ್ಲಿ ಅಂದೆ ಹಾಂ ನಂದು ನೀ ತಕೊಂಡಿ ಏನು ಇನ್ನೊಂದು 64 ಆಗ್ಬೇಕಿತ್ತ ಅದು 65 ಹಾಗೆಯೇ ಆಗಲಿ. ಕಥೆ ಕೇಳುವವರು ಇರಬೇಕಾದರೆ
ನಾನು ನೋಡಿನೇ ಇಲ್ಲ ಮೊನ್ನೆ. ಅದು ಸತ್ಯಯುಗ. ಆಗ ಭೂಮಿಯ ಮೇಲೆ ಮನು ಎಂಬ ಹೆಸರಿನ ರಾಜನಿದ್ದ. ಆತ ಮಹಾನ್ ವಿಷ್ಣು ಭಕ್ತ. ನ್ಯಾಯ, ನೀತಿ, ಧರ್ಮಗಳನ್ನು ಪಾಲಿಸುತ್ತಾ ಆಳ್ವಿಕೆಯನ್ನು ನಡೆಸುತ್ತಿದ್ದ. ಅವನು ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ನಂದು 239 ಆಗೈತಿ. ಇನ್ನೂ ಇಲ್ಲ. ಅಲ್ಲೇ 115 ಆಗೈತಿ.